ಮತ್ತೆ ಹೇಗಿದ್ಯಾ ನೀನಲ್ಲಿ? ಚೆನ್ನಾಗಿದ್ಯಾ ತಾನೆ? ನಿಧಿ, ನಿನ್ನೆ ಕೇಳ್ತಾ ಇರೋದು. ಹಾಂ ಮಾಮ್, ನಾನು ಚೆನ್ನಾಗಿದ್ದೀನಿ. ನಿಧಿ, ಏನಾಯ್ತು? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಪದೇ ಪದೇ ಫೋನ್ ನೋಡ್ತಿದ್ಯಾ, ಸುತ್ತಮುತ್ತ ನೋಡ್ತಿದ್ಯಾ, ಏನಾಯ್ತು? ಅದು ಮಾಮ್, ನಂಗೆ ಈ ಜಾಗನ ನೋಡ್ತಾ ಇದ್ರೆ ಒಂಥರ ಭಯ ಆಗ್ತಿದೆ. ನೀ ಇಲ್ಲೆಲ್ಲ ಹೇಗಿರ್ತೀಯೋ ಅಂತ ಯೋಚನೆ ಮಾಡ್ತಿದ್ದೆ. ಹೌದು ನಿಧಿ, ಶುರುನಲ್ಲಿ ನನಗೂ ತುಂಬ ಕಷ್ಟ ಆಯಿತು. ಆದರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗೋಯ್ತು. ನಾನು ಮಾಡೋ ಕೆಲಸಗಳಿಗೆ ಇಂಥ ಜಾಗನೇ ಸರಿ, ಯಾರಿಗೂ ಅನುಮಾನ ಬರಲ್ಲ. ಸರಿ ನಿಧಿ, ನೀನಿನ್ನು ಹೊರಡು. ನೀನು ತುಂಬ ಹೊತ್ತು ಇಲ್ಲಿರೋದು ಬೇಡ. ಇದೇನಿದು, ಮಾಮ್ ನನ್ನ ಇಷ್ಟು ಬೇಗ ಕಳಿಸ್ತಾ ಇದ್ದಾಳಲ್ಲ. ಇನ್ನೂ ಅಭಿಬ್ರು ಇಬ್ರು ಇಲ್ಲಿಗೆ ಬರಬೇಕು, ಇವನ್ನ ಹಿಡಿಬೇಕು. ಅಲ್ಲಿವರೆಗೂ ನಾನು ಹೇಗಾದ್ರೂ ಮಾಡಿ ಇಲ್ಲೇ ಇರೋ ಥರ ಮ್ಯಾನೇಜ್ ಮಾಡ್ಬೇಕಲ್ಲ. ಇಲ್ಲ ಮಾಮ್, ನಾನು ಇನ್ನೂ ಈಗ ತಾನೇ ಬಂದಿದ್ದೀನಿ. ನಿನ್ನ ಜೊತೆ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬೇಡ ನಿಧಿ, ನೀನು ಜಾಸ್ತಿ ಹೊತ್ತು ಇಲ್ಲಿದ್ದರೆ ಸಮಸ್ಯೆ ಆಗುತ್ತೆ. ನೀನು ಹೊರಡೋದೇ ಒಳ್ಳೇದು. ಪ್ಲೀಸ್ ಮಾಮ್, ಇನ್ನೊಂದು ಸ್ವಲ್ಪ ಹೊತ್ತು ನಿನ್ನ ಜೊತೆ ಇರ್ತೀನಿ. ಅದನ್ನ ಯಾವಾಗ ನಾ ಇಲ್ಲಿಗೆ ಬರ್ತೀನೋ ಅಲ್ವೋ ನನಗೆ ಗೊತ್ತಿಲ್ಲ. ತಾಯಿನ ನೋಡಕ್ಕೆ ಮಕ್ಕಳು ತವ್ರ ಮನೆಗೆ ಹೋಗ್ತಾರೆ, ಆದ್ರೆ ನಿನ್ನ ನೋಡಕ್ ನಾನು ಇಲ್ಲಿಗೆ ಬಂದಿದ್ದೀನಿ. ಕಷ್ಟಗಳೆಲ್ಲ ಬೇಗ ಕಳೀಲಿ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೊತ್ತು ಇರ್ತೀನಿ ಮಾಮ್, ಬೇಡ ಅನ್ಬೇಡ ಪ್ಲೀಸ್. ಸರಿ ನಿಧಿ, ಹಾಗೆ ಆಗಲಿ. ನಾನು ಹೇಗಿರೋದಕ್ಕೆ ನಿನಗೂ ನೋವಾಗ್ತಿದೆ ಅಂತ ನಂಗೆ ಗೊತ್ತು. ನನ್ನ ಪರಿಸ್ಥಿತಿ ಬಗ್ಗೆ ಐ ಫೀಲ್ ಸಾರಿ. ನೀನು ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಹೋಗು.